ಆಮೇಲೆ ವಿಶ್ವಸಂಸ್ಥೆ ಅತಿ ಶೀಘ್ರವಾಗಿ ತನ್ನದೇ ಆದ ಒಂದು ಸಭೆಯನ್ನು ಕರೆದು ಈ ದೊಡ್ಡಪ್ಪನ ಸ್ವಲ್ಪ ಕಡಿವಾಣ ಹಾಕಬೇಕು. ಈತಗ ಏನಿವತ್ತು ಜಗತ್ತಿಗೆ ತಾನೇ ಶಾಂತತೆ ಅಂತ ತೋರಿಸ್ತಾನೆ, ಇವತ್ತಿ ಜಗತ್ತಿಗೆ ಮಾರಕ ಆಗಿದ್ದಾನಂತ. ಜಗತ್ತಿನ ಶಾಂತಿಗೆ ಮಾರಕ ಇವತ್ತು ಟ್ರಂಪ್. ಆತಗ ವಿಶ್ವಸಂಸ್ಥೆ ಆದಷ್ಟು ಬೇಗನೆ ಸಭೆ ಕರೆದು ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಶಾಂತಿ ಪ್ರಿಯ ದೇಶಗಳು. ಆಮೇಲೆ ವಿಶೇಷವಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಮೊದಲನೇ ಧ್ವನಿ ನಮ್ಮ ಭಾರತದಿಂದ ಬರಬೇಕಾಗಿತ್ತು. ಏನೇನು ಅನಿವಾರ್ಯ ಕಾರಣಗಳಿಂದ ಇದುವರೆಗೆ ಧ್ವನಿ ಇಟ್ಟಿಲ್ಲ ನಮ್ಮ ಸರ್ಕಾರ. ನಾನು ನಮ್ಮ ಸರ್ಕಾರದಲ್ಲಿ ಕೇಳ್ತೇನೆ, ಆದಷ್ಟು ಬೇಗ ನಾವು ಖಂಡಿಸಬೇಕು. ಅದಕ್ಕಾಗಿ ಏನೆಲ್ಲ ಪರಿಹಾರ ಉಪಯೋಗದ ಅದ್ರ ಬಗ್ಗೆ ಎಲ್ಲ ದೇಶಗಳು ಸೇರಿ ಅದಕ್ಕೊಂದು ಖಂಡಿಸುವ ಮತ್ತು ಅದಕ್ಕೊಂದು ದಾರಿ ಕಂಡುಕೊಳ್ಳುವ ಒಂದು ಜಾತಿಯ ದಾರಿ ಕಂಡುಕೊಳ್ಳುವ ಕಾರ್ಯ ಆಗಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಟ್ರಂಪ್ಗೆ ಹೇಳದಿದ್ದಾರೆ ಫ್ಯಾಸಿಸಮ್ಮನ್ನು ವನಿಜಗಳಲ್ಲಿ ಮೇಲೆ ಏರುತ್ತಿರುವ ಸರ್ವಾಧಿಕಾರಿಗೆ ಟ್ರಂಪ್ಗೆ ಹೇಳದಿದ್ದಾರ. ವೆನಿಜುವೆಲಾ ಜನತೆಯೊಂದಿಗೆ ನಾವಿದ್ದೇವೆ, ವೆನಿಜುವೆಲಾ ಜನತೆಯೊಂದಿಗೆ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಹಿಳಾ ಸಂಘಟನೆಯ ಎಲ್ಲ ನಾಯಕಿಯರು ಬಹುಶಃ ಎಲ್ಲ ವಿಷಯಗಳನ್ನು ಮಾತಾಡಿದ್ದಾರೆ. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ದೊಡ್ಡ ವ್ಯಾಪಾರಸ್ಥ ಈ ಜಗತ್ತನ್ನೇ ತನ್ನ ಕಂಟ್ರೋಲಿಗೆ ವ್ಯಾಪಾರವನ್ನು ತಗೋಬೇಕು ಅಂತೇಳಿ ಯಾವ ರೀತಿ ಒಂದು ಪ್ರಯತ್ನ ಮಾಡ್ತಾನೆ, ಅದೇ ರೀತಿಯಾಗಿ ಈ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ವ್ಯಾಪಾರ ಸಲುವಾಗಿ ಇವರು ಕೂಡ ನಮ್ಮ ದೇಶದ ಪ್ರಧಾನಿಗಳು ಏನು ಇಡೀ ಜಗತ್ತನ್ನೇ ಸುತ್ತರ, ಇವರು ಇಲ್ಲಿಯ ಒಂದು ಬಂಡವಾಳಶಾಹಿ ಪರವಾಗಿ, ಇಲ್ಲಿಯ ಕಾರ್ಪೊರೇಟ್ ಸಂಸ್ಥೆಗಳ ಮಾಲೀಕರ ಪರವಾಗಿ ಇವರು ವ್ಯಾಪಾರಕ್ಕೆ ಹೋಗ್ತಾರೆ. ಏನು ನಮ್ಮ ದೇಶದ ಅಭಿವೃದ್ಧಿಗಾಗಲಿ, ನಮ್ಮ ದೇಶದ ಬೆಳವಣಿಗೆಗಾಗಲಿ ಈ ಬಿಜೆಪಿ ನಾಯಕತ್ವದ ಅಥವಾ ಮೋದಿ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಯಾರೂ ಪ್ರಮೇಯವಿಲ್ಲ. ಎಡಪಕ್ಷಗಳಾಗಿರ್ಬೋದು, ಇವತ್ತಿನ ಇಲ್ಲಿ ನಾವು ಸೇರಿದಂಥ ಎಲ್ಲ ಪ್ರಗತಿಪರರು ಹಲವಾರು ಚಳವಳಿಗಳನ್ನು ನಡೆದವೆ, ಹಲವಾರು ಹೋರಾಟಗಳನ್ನು ಮಾಡಿದೆ. ಇವತ್ತು ವಿನಾಕಾರಣ ಈ ಒಂದು ಸೃಷ್ಟಿಯನ್ನು ಮಾಡ್ತಕ್ಕಂಥ ಟ್ರಂಪ್ಗೆ ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ಪ್ರಗತಿಪರರು, ಎಲ್ಲ ಎಡಪಕ್ಷಗಳು ಮತ್ತು ಬೇರೆ ಬೇರೆ ದೇಶಗಳ ನಾಯಕರುಗಳು ಖಂಡಿಸ್ತಾ ಇದ್ದಾರೆ. ಖಂಡಿಸಿದರೂ ಕೂಡ ಆ ಟ್ರಂಪ್ ತನ್ನ ಹಠಮಾರಿ ಧೋರಣೆಯನ್ನು ಒಂದು ಕೊಡಂಗಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಈ ಒಂದು ತಮ್ಮ ಅಭಿಪ್ರಾಯವನ್ನು, ಜನರ ಅಭಿಪ್ರಾಯವನ್ನು, ಚುನಾಯಿತ ಸರ್ಕಾರವನ್ನು ಇವತ್ತು ಹಲ್ಲೆ ಮಾಡ್ತಾರೆ ಟ್ರಂಪ್. ನಾಳೆ ಮೋದಿ ಅವ್ರ ಮಾತು ಕೇಳಲಿಲ್ಲ ಅಂದರೆ, ಯಾಕಂದರೆ ಮೋದಿ ಪ್ರತಿ ಸಲ ಅಮೆರಿಕಕ್ಕೆ ಹೋದಾಗ ಅವರು ಕೈ ಕಡಿಗೆಂದು ಆ ಟ್ರಂಪಿನ ಮುಂದೆ ನಿಂತಿರ್ತಾರೆ. ಅದನ್ನು ನಿಲ್ಲಲು ಬಿಡಬೇಕು. ಈ ದೇಶದ ಜನತೆಯ ಆಕಾಂಕ್ಷೆಗಳ ಬಗ್ಗೆ, ಈ ದೇಶದ ಪ್ರಗತಿಯ ಬಗ್ಗೆ ಒಂದು ಮಾಡಬೇಕು ಅಂತೇಳಿ ಕೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಸ್ನೇಹಿತರಿಗೂ ಕೆಂಪು ಅಂದರೆ ಹೇಳಿ ನನ್ನ ಎರಡು ಮಾತುಗಳು. ಸರ್ವಾಧಿಕಾರಿ ಟ್ರಂಪ್ಗೆ ಹೇಳಿದಿದ್ದಾರ, ಸರ್ವಾಧಿಕಾರಿ ಟ್ರಂಪ್ಗೆ ಹೇಳಿದಿದ್ದಾರ. ಅಮೆರಿಕದ ಆಕ್ರಮಣಕಾರಿ ನೀತಿಯನ್ನು ಖಂಡಿಸೋಣ, ಅಮೆರಿಕದ ಆಕ್ರಮಣಕಾರಿ ನೀತಿಯನ್ನು ಖಂಡಿಸೋಣ, ಫ್ಯಾಸಿಸ್ಟ್ ಸರ್ವಾಧಿಕಾರಿ ನೀತಿಯನ್ನು ಖಂಡಿಸೋಣ. ವೆನಿಜುವೆಲಾ ಜನತೆಯೊಂದಿಗೆ ಕೇಂದ್ರ ಸರ್ಕಾರ ನಿಲ್ಲಬೇಕು. ಇಂದು ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಎಡಪಕ್ಷಗಳ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ಪ್ರಪಂಚದ ಸರ್ವಾಧಿಕಾರಿ ನೀತಿಯನ್ನು ವೆನಿಜುವೆಲಾ ಜನತೆಯೊಂದಿಗೆ ಭಾರತೀಯ ಜನತೆ ಇರ್ತಾರೆ ಅಂತೇಳಿ ಸಂದೇಶವನ್ನ ಸಾರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟ ನಿರತ ಸಂಘಟನೆಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ರಿಗೂ ಲಾಲ್ ಸಲಾಂ, ಜೈ ಹಿಂದ್.